ನಾನೇ ಕೂಡ ಒಂದು ಮೆಕ್ಕೆಜೋಳದ ಹಿಟ್ಟನ್ನು ನಮ್ಮ ಹಸುಗಳಿಗೋಸ್ಕರನೇ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದೆ. ನಾವಾಗೆ ಮಾಡ್ಕೊಂಡಾಗಿಂದ ಒಂದು ಹಸುಗಳಿಗೆ 1 ರಿಂದ 1.5 ಲೀಟ್ರ್ ಹಾಲು ಒಂದು ಟೈಮಿಗೆ ರೈಸ್ ಆಗ್ತಾ ಬಂತು. ಜೋಳ ತಗೋಬೇಕಾದ್ರೆ ಎ ಗ್ರೇಡ್ ಜೋಳನೇ ತೊಗೊಳೋದು. ಕುರಿ ಮತ್ತು ಕೋಳಿ ಕೂಡ ಫಿಲ್ಟರ್ ಮಾಡಿಬಿಟ್ಟು ಹಸುಗಳಿಗೆ ಸಪ್ರೇಟು ಮತ್ತು ಕೋಳಿಗಳಿಗೆ ಮತ್ತು ಕುರಿಗಳಿಗೆ ಏನು ಬೇಕು ಕೂಡ ಅದಕ್ಕೂ ಕೂಡ ನಾನು ಸಪ್ರೇಟಾಗಿ ಮಾಡ್ಕೊಡ್ತಾ ಇದ್ದೀವಿ. ನಿಮಗೆ 2 ದಿನಕ್ಕೇ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ನಮ್ಮದು ಒರಿಜಿನಲ್ ಕೊಟ್ಟರೆ ಮಾತ್ರ ನಮಗೆ ಹಾಲು ಬರೋಕ್ಕೆ ಸಾಧ್ಯ. ನಿಮಗೆ ಡೆಲಿವರಿ ಬೇಕಂದ್ರೆ ಡೆಲಿವರಿ ಕೊಡ್ತೀವಿ. ನಮಸ್ತೆ, ನಮ್ಮ ಹೆಸರು ಋಷಭ ಅಂತ ಹೇಳ್ಬಿಟ್ಟು ನಾವು 20 ವರ್ಷದಿಂದ ಹಸುಗಳನ್ನು ಸಾಕ್ತಾ ಇದ್ದೀವಿ. ಅಂದರೆ ಫಸ್ಟ್ ನಾವು ಬೆಂಗಳೂರಲ್ಲಿದ್ವಿ. ಬೆಂಗಳೂರು ವರ್ಕ್ ಮಾಡ್ತಿದ್ದಾಗ ಮನೆ ಕಡೆಯಲ್ಲಿ ಏನಾದ್ರು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಬಂದು ನಾವು ಹಸುಗಳು ಏನು ಒಂದು 4 ಹಸುಗಳಿದ್ದು ಅದನ್ನು ಕೂಡ ಇಷ್ಟು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಈಗ ಫಸ್ಟು ನಾವು ಬಂದಾಗ ಹಸುಗಳು ಮಾಡ್ಕೊಂಡಾಗ ಅಂದರೆ ಏನು ಹಾಲಿನ ಆದಾಯ ಬರ್ತಾಯಿತ್ತು ಅದರ ಬರೀ ಫೀಡ್ಸಿಗೆ ಮತ್ತು ಮೇವು ಮಾತ್ರ ಅಲ್ಲಿಗೆ ನೇರ ಆಗ್ತಾಯಿತ್ತು ಅಷ್ಟೇ. ಮತ್ತೇನು ಕೂಡ ಸೇವಿಂಗ್ಸ್ ಏನಂತೇನು ಬರ್ತಾ ಇರಲಿಲ್ಲ. ನಾವು ಇದನ್ನು ಯಾವ ಥರ ಇದು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನನಗೆ ಯಾಕೆ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾನೇ ಕೂಡ ಒಂದು ಮೆಕ್ಕೆಜೋಳದ ಹಿಟ್ಟನ್ನು ನಮ್ಮ ಹಸುಗಳಿಗೋಸ್ಕರನೇ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದೆ. ಅಂದರೆ ನಮ್ಮ ಬಸ್ಗಳಿಗೆ ಕೊಟ್ಟೆ, ಒಳ್ಳೆ ಚೆನ್ನಾಗಿ ರಿಸಲ್ಟ್ ಬಂತು. ರಿಸಲ್ಟ್ ಬಂದ ಮೇಲೆ ಈಗ ಸುಮಾರು ಹಳ್ಳಿಗಳ ಕಡೆ ಜನಗಳೆಲ್ಲ ಚೆನ್ನಾಗಿದೆ ರಿಸಲ್ಟ್ ಅನ್ನೋ ಉದ್ದೇಶಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಹಾಕೋದ್ರಿಂದ ಯಾವ ರೀತಿ ಬೆನಿಫಿಟ್ ಇದೆ ಸರ್? ಇದು ನಾವು ಮಾಡೋದ್ರಿಂದ ಅಂದರೆ ಮೆಕ್ಕೆಜೋಳ ಒರಿಜಿನಲೇ ನಾವು ಕೊಡ್ತಾ ಇರೋದು. ಕೆಲವು ಕಡೆ ಎಲ್ಲ ಮಿಕ್ಸಿಂಗ್ ಮಾಡಿ ಕೊಡೋದ್ರಿಂದ ಅಂತೇನು ಹಾಲು ಬರ್ತಾ ಇರಲಿಲ್ಲ. ನಾನು ಫಸ್ಟ್ ತರ್ತಾ ಇದ್ದೆ ಅಂಗಡಿಗಳಿಂದ, ಏನು ಹಾಲು ಬರ್ತಾ ಇರಲಿಲ್ಲ, ಬರ್ತಿರಲಿಲ್ಲ. ಅದು ಸುಮ್ಮನೆ ಆಗ್ತಾಯಿದ್ವಿ. ನಾವು ಹಸುಗಳಿಗೆ ಹಾಕ್ತೀವಿ ಅನ್ನೋ ಉದ್ದೇಶಕ್ಕೆ ಆಗ್ತಿದ್ವಿ. ಅಷ್ಟು ಬಿಟ್ಟರೆ ಹಾಲೇನು ಕೂಡ ಇಂಪ್ರೂವ್ಮೆಂಟ್ಸ್ ಏನು ಕೂಡ ಆಗ್ತಿರಲಿಲ್ಲ. ನಾವಾಗೆ ಮಾಡ್ಕೊಂಡಾಗಿಂದ ಒಂದು ಹಸುಗಳಿಗೆ 1 ರಿಂದ 1.5 ಲೀಟ್ರ್ ಹಾಲು ಪರ್ ಟೈಮಿಗೆ ರೈಸ್ ಆಗ್ತಾ ಬಂತು. ಆ ಉದ್ದೇಶದಿಂದ ನಾನು ನಮ್ಮ ಹಸುಗಳಿಗೆ ಯಾಕೆ ಬರ್ತಿದೆ ಮೇಲೆ ನಾವ್ಯಾಕೆ ಜನಗಳಿಗೆ ಇದು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಸಪ್ರೇಟಾಗಿ ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡಿದ್ವಿ. ಸರ್, ಈಗ ನಿಮ್ಮ ಫೀಡ್ಸ್ ಹಾಕೋದ್ರಿಂದ ರೈತರಿಗೆ ಯಾವ ಥರ ಅನುಕೂಲ ಇದೆ ಸರ್? ಅಂದರೆ ರೇಟ್ ಕಡಿಮೆ ಸಿಗುತ್ತೆ. ಅಂದರೆ ನಾವೇ ರೈತರಿಂದ ಡೈರೆಕ್ಟ್ ಪರ್ಚೇಸ್ ಮಾಡೋದ್ರಿಂದ ರೈತರಿಗೂ ಕೂಡ ಅಂದರೆ ರೈತರಿಗೆ ನಾನು ಒಂದು 50 ಪೈಸೆ ಎಕ್ಸ್ಟ್ರಾನೇ ಕೊಡ್ತೀನಿ. ನಾವು ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊಂಡ್ರೆ ₹1 ಖರ್ಚು ಬರ್ತಾಯಿತ್ತು ನನಗೆ 1 kgಗೆ. ಈಗ ಅಂದರೆ ನನಗೆ ಒಂದು ₹1 50 ಪೈಸೆ ನನಗೆ ಉಳಿಯುತ್ತೆ, ಒಂದು 50 ಪೈಸೆ ರೈತರಿಗೆ ಸೇರಿಸ್ಕೊಡ್ತೀನಿ ನಾನು. ಅದರಿಂದ ಏನಾಗುತ್ತೆ, ನನಗೆ 50 ಪೈಸೆ ಸೇವ್ ಆಗೋದ್ರಿಂದ ನಾನು ಪ್ಯೂರ್ ಹಿಟ್ಟನ್ನೇ ಕೂಡ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಅಲ್ಲಿ ರೈತರು ಕೂಡ ಅನುಕೂಲ ಆಗುತ್ತೆ. ಮತ್ತು ಒಂದು ಹಸುಗಳಿಗೆ ಏನಿಲ್ಲ ಅಂದ್ರೂ 1 ರಿಂದ 1.5 ಲೀಟ್ರ್ ಹಾಲು ರೈಸ್ ಆಗ್ತಿದೆ, ಅಲ್ಲಿ ಕೂಡ ವರ್ತ್ ಆಗುತ್ತೆ. ಮತ್ತು ನಾವೇನು ಹೊರಗಡೆಯಿಂದ ತರ್ತಾಯಿದ್ವಿ ಅದರಲ್ಲಿ ಮಿಕ್ಸಿಂಗ್ ಜಾಸ್ತಿ ಬರ್ತಾಯಿತ್ತು. ಮಿಕ್ಸಿಂಗ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಮರದೊಟ್ಟು ಹಾಕಿರೋರು, ಬೇರೆ ಇದಕ್ಕೆಲ್ಲ ಹಾಕಿರೋದು. ಹಂಗಾದ್ರೆ ಅದ್ರ ಕ್ವಾಲಿಟಿ ಪ್ರೋಟೀನ್ ಅಂಶ ಕಡಿಮೆ ಇರೋದು. ಹಂಗಿರೋದ್ರಿಂದ ಹಾಲು ಇಂಪ್ರೂವ್ಮೆಂಟ್ ಆಗ್ತಾ ಇರಲಿಲ್ಲ. ನಾವೇನೇ ಕೂಡ ಟ್ರೀಟ್ಮೆಂಟ್ ಮಾಡಿಸಿರೋ ಕ್ಯಾಲ್ಸಿಯಂ ಹಾಕ್ರಿ, ಅದಾಕ್ರಿ, ಇದಾಕ್ರಿ ಅಂತಾರೆ, ಏನು ಕೂಡ. ಬಟ್ ನಾವು ಏನು ಕೊಡಬೇಕು ಅದನ್ನು ಒರಿಜಿನಲ್ ಕೊಟ್ಟರೆ ಮಾತ್ರ ನಮಗೆ ಹಾಲು ಬರೋಕ್ಕೆ ಸಾಧ್ಯ. ಸರ್, ಈಗ ಒಂದು ಹಸುಗೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಸರ್? ಒಂದು ಹಸುಗೆ ಪೆಲೆಟ್ಸು ಮತ್ತು ಇದನ್ನು 2 kg ಕೊಡ್ತಾಯಿದ್ವಿ. ಒಂದು ಹಿಂಡಿ ಒಂದು 1/4 kg ಕೊಟ್ಟು ಒಂದು 4.25 kg ಕೊಡ್ತಾಯಿದ್ವಿ ಫಸ್ಟು. ಅದ್ರಾಗೆ ಏನು ಮಾಡಿದೆ, ಪೆಲೆಟ್ಸನ್ನೇ ನಾನು ಕಡಿಮೆ ಮಾಡಿದೆ. ಇದರಲ್ಲಿ ಏನೂ ಇಲ್ಲ ಅನ್ನೋ ಉದ್ದೇಶಕ್ಕೆ. ಬಟ್ ಕೊಡ್ತಾಯಿದ್ದೀನಿ ಏನಕ್ಕೆ ಅಂದರೆ ಮಿಕ್ಸಿಂಗ್ ಇರಲಿ, ಟೇಸ್ಟಿಗೋಸ್ಕರ ಒಂದು ಅರ್ಧ kg, ಒಂದು 3/4 kg ಅಷ್ಟು ಇದು ಕೊಡ್ತೀನಿ ಅಷ್ಟೇ ಪೆಲೆಟ್ಸು. ಮಾಮೂಲಿ ಏನು ಕೊಡ್ತಾಯಿದ್ದೆ ಅದನ್ನೇ ಅದೇ 2.5 kg ಒಂದು ಅರ್ಧ kg ಜಾಸ್ತಿ ಮಾಡಿದ್ದೀನಿ. ಒಂದು 2.5-3 kgಗೆ ಇದನ್ನು ಕೊಡ್ತಾಯಿದ್ದೀನಿ ಅಷ್ಟೇ. ಕಡೆ ಏನಂದರೆ ಮೆಕ್ಕೆಜೋಳದ ಹಿಟ್ಟನ್ನು ಅಷ್ಟೇ ಅದೇ ಫೀಡ್ಸಲ್ಲೇ ಕೂಡ ಮೇಂಟೈನ್ ಆಗ್ತಿದೆ. ಬಟ್ ಏನಂದರೆ ರೇಟು ಕಡಿಮೆ ಆಗ್ತಿರೋದ್ರಿಂದ ಬಟ್ ಹಾಲು ಕೂಡ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಈ ಕಡೆ ಪೆಲೆಟ್ಸ್ ಕಡೆದು ಏನು ನಾನು ಇನ್ವೆಸ್ಟ್ ಮಾಡ್ತಾಯಿದ್ದೆ ಅದ್ರ ಕೂಡ ಅಮೌಂಟ್ ಸೇವ್ ಆಗ್ತಾಯಿದೆ. ಮತ್ತು ಈ ಕಡೆ ಬರೀ ಮೆಕ್ಕೆಜೋಳನೇ ಹಾಕೋದ್ರಿಂದ ಹಾಲು ಕೂಡ ಇಂಪ್ರೂವ್ಮೆಂಟ್ ಆಗಿದೆ. ಸರ್, ನೀವು ಇದರಲ್ಲಿ ಏನೋ ಮಿಕ್ಸಿಂಗ್ ಮಾಡ್ತೀರಾ, ಎಲ್ಲ ಪ್ಯೂರಾ ಯಾವ ಥರ? ಇಲ್ಲ, ಏನು ಮಿಕ್ಸಿಂಗ್ ಮಾಡಲ್ಲ. ನಾನು ಜೋಳ ತಗೋಬೇಕಾದ್ರೆ ಎ ಗ್ರೇಡ್ ಜೋಳನೇ ತೊಗೊಳೋದು. ಕೆಲವೊಂದು ಬಟನ್ಸ್ ಚೆನ್ನಾಗಿರೋ ಅಂತಲೇ ತೊಗೊಳೋದು. ಕೆಲವು ಚಿಕ್ಕ ಎಲ್ಲ ಬರ್ತವೆ, ವೈಟ್ ಬಂದುಬಿಡ್ತಾ, ಅದನ್ನೆಲ್ಲ ಏನು ಅದನ್ನು ತಗೊಂಡ್ರೆ ಹಾಲು ಆಗೋಲ್ಲ, ಏನಿಲ್ಲ. ಚೆನ್ನಾಗಿರೋ ಜೋಳನೇ ತೊಗೊಂಡು ರೈತರಿಂದ ನಾನು ಡೈರೆಕ್ಟ್ ಹೋಗಿ ಮಾಸ್ತಿ ಚೆಕ್ ಮಾಡೇ ನಾನು ತೊಗೊಳೋದು. ಸರ್, ಈಗ ಡೈರೆಕ್ಟಾಗಿ ಜೋಳ ಕೊಡೋಕ್ಕೂ ಈ ಥರ ಪುಡಿ ಮಾಡೋಕ್ಕೆ ಏನು ವ್ಯತ್ಯಾಸ ಇರುತ್ತೆ? ಡೈರೆಕ್ಟಾಗಿ ಜೋಳ ಕೊಟ್ಟರೆ ಬಸ್ ಸಗಣಿನಲ್ಲೇ ಹೋಗ್ಬಿಡುತ್ತೆ. ಅದು ನಾವು ತಿಂದಿದ್ದ ಆಹಾರ ಜೀರ್ಣ ಆಗಬೇಕು. ಎಷ್ಟು ಹಸುಗಳು ಜೀರ್ಣ ಆಗುತ್ತೋ ಅಷ್ಟು ಹಾಲು ಇಂಪ್ರೂವ್ಮೆಂಟ್ ಬರುತ್ತೆ. ನಾವು ಅದು ತಿಂದು ಬರೀ ಸಗಣಿಯಲ್ಲೇ ಹೋಯ್ತು ಅಂದರೆ ಎಲ್ಲಿಂದ ಹಾಲು ಬರುತ್ತೆ? ಅದು ಸುಮ್ಮನೆ ಫುಡ್ ವೇಸ್ಟ್ ಅಷ್ಟೇ. ನಾನು ಕೊಡ್ತೀನಿ, ನಾನು ಬೂಸ ಇಡ್ತೀನಿ, ನಾನು ಮೇವು ಹಾಕ್ತೀನಿ, ಅದು ಆಗಬೇಕು. ಅಷ್ಟು ಬಿಟ್ಟರೆ ಅದು ಜೀರ್ಣ ಆಗಬೇಕು. ಜೀರ್ಣ ಆಗಿ ಅದು ಮೆಲ್ಕ್ ಆಗ್ತಷ್ಟು ಹಾಲು ಇಂಪ್ರೂವ್ಮೆಂಟ್ ಆಗುತ್ತೆ ಅದು. ಸರ್, ಇದೇ ನಮ್ಮ ಗೋಡೌನು. ಇದು ನಾವು ರೈತರಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡಿರ್ತೀವಿ. ಇದನ್ನು ಜೋಳನ ಈ ಮಿಷಿನಲ್ಲಿ ನಾವು ಕ್ರಷಿಂಗ್ ಮಾಡೋದು. ಇಲ್ಲಿ ಜೋಳ ಹಾಕ್ತೀವಿ. ಜೋಳದಾಗೆ ಲಿಫ್ಟ್ ಆಗಿಬಿಟ್ಟು ಅಲ್ಲಿ ಕ್ರಷಿಂಗ್ ಮಿಷಿನಲ್ಲಿ ಕ್ರಷಿಂಗ್ ಆಗ್ಬಿಟ್ಟು ಕೆಳಗಡೆ ಬರುತ್ತೆ. ಇಲ್ಲಿ ಅಂದರೆ ಇದು ಜರಡಿ ಮಾಡಿದ್ದೀವಿ. 2 ಥರ ಕೂಡ ನಾವು ಕುರಿ ಮತ್ತು ಕೋಳಿ ಕೂಡ ಫಿಲ್ಟ್ರ್ ಮಾಡಿಬಿಟ್ಟು ಹಸುಗಳಿಗೆ ಸಪ್ರೇಟು, ಮತ್ತು ಕೋಳಿಗಳಿಗೆ ಮತ್ತು ಕುರಿಗಳಿಗೆ ಏನು ಬೇಕು ದಪ್ಪ ಸೈಜಲ್ಲಿ ಕೂಡ ಅದಕ್ಕೂ ಕೂಡ ನಾವು ಸಪ್ರೇಟಾಗಿ ಮಾಡಿಕೊಡ್ತಾಯಿದ್ದೀವಿ. ಇದೇನಂದರೆ ಇಲ್ಲಿನೇ ಇದು ಮಾಡೋದ್ರಿಂದ ಕ್ರಷಿಂಗ್ ಆಗಿ ಬಂದಮೇಲೆ ಈ ಥರ ನಾವು ಕೆಳಗಡೆ ಹಾಕ್ತೀವಿ. ಅಂದರೆ ಫಸ್ಟ್ ಬಿಸಿಯಾಗಿ ಬಂದಿರುತ್ತೆ. ಇದು ಬಿಸಿಯಾಗಿ ಬಂದಾಗ ಇದನ್ನು ಡೈರೆಕ್ಟ್ ಚೀಲನ ಪ್ಯಾಕ್ ಮಾಡೋಕ್ಕೆ ಆಗೋಲ್ಲ. ಪ್ಯಾಕ್ ಮಾಡ್ತಂದರೆ ಫುಲ್ ಫಂಗಸ್ ಬಂದುಬಿಟ್ಟೆಲ್ಲ ಕೆಟ್ಟೋಗ್ಬಿಡುತ್ತೆ. ಹಾಗೆ ಮತ್ತೆ 1 or 2 hours ಕೆಳಗಡೆ ಕೂಡ ಇದನ್ನು ತಣ್ಣಗೆ ಮಾಡಿ ಆಮೇಲೆ ಚೀಲಕ್ಕೆ ಪ್ಯಾಕ್ ಮಾಡಿ ಆಮೇಲೆ ಸ್ಟಿಚ್ ಮಾಡ್ತೀವಿ ನಾವು. ಸರ್, ಇದಕ್ಕೆ ಏನು ಮಿಕ್ಸಿಂಗ್ ಇಲ್ಲ, ಡೈರೆಕ್ಟ್ ಜೋಳ ಏನಿರುತ್ತೆ ಅದನ್ನೇ? ಹೌದು ಸರ್.
ಸರ್ ಈಗ ನಿಮ್ಮ ಫೀಡ್ ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕು ಹಸುಗಳಿಗೆ? ಸೊ ಈಗ ತೋರಿಸ್ತೀನಿ ನಾನು ಎಷ್ಟು ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಹಸುಗಳಿಗೆ ಎಷ್ಟು ಕೊಡ್ತೀನಿ ಅಂತೇಳಿ. ಈ ಬಟ್ಲಲ್ಲಿ 3 ಹಾಕ್ತೀನಿ ಅಷ್ಟೇ. ಇದು ಈ 3 ಹಾಕಿದ್ರೆ ಒಂದು ಸೇರು ಬರುತ್ತಲ್ಲ ಅಷ್ಟು ಬರುತ್ತೆ ಇದು. ಅಂದರೆ ನಾನು ಅಳತೆ ಮಾಡಿ ಹಾಕಿರೋದು ಅದು. ಇದರಲ್ಲಿ 6 ಬಟ್ಲು ಹಾಕ್ತೀನಿ ಅಷ್ಟೇ. ಈಗ ಜೋಳದ ಹಿಟ್ಟು 6 ಬಟ್ಲು. ಹಾಂ, ಈಗ ಬೆಳಗ್ಗೆ ಸಂಜೆ ಸೇಮಾ? ಹಾಂ, ಸೇಮ್ ಕೊಡ್ತೀವಿ. 6 ಕಡಲೆಕಾಯಿ ಹಿಂಡಿ ಹಾಕ್ತೀವಿ. ಕಡಲೆಕಾಯಿ ನೋಡಿ, ಇದಕ್ಕೆ ಪೆಲೆಟ್ಸು ಮತ್ತು ನಾವು ತಯಾರು ಮಾಡಿದಂಥ ಜೋಳದ ಹಿಟ್ಟು ಕಡಲೆಕಾಯಿ ಹಿಂಡಿನ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಬೇಕು. ನೀರು ಏನಕ್ಕೆ ಮಿಕ್ಸ್ ಮಾಡ್ತಿಂತಾರೆ, ಕೆಲವರು ಹಂಗೆ ಡ್ರೈ ಕೊಡ್ತಾರೆ. ಡ್ರೈ ಕೊಡೋದ್ರಿಂದ ಅಂದರೆ ನೀರು ಅವಕ್ಕೆ ಸಾಕಷ್ಟು ಕುಡಿಯೋ ಥರ ಇರಬೇಕು. ಅವು ಫ್ರೀಡಮ್ ಆಗಿಬಿಟ್ರೆ ಅವು ಬೇಕಾದಾಗ ನೀರು ಕುಡಿತವೆ. ಇಲ್ಲ ಅಂತೇಳಿದ್ರೆ ಇದು ಹಂಗೆ ಗಂಟ್ಲಲ್ಲಿ ಕೂಡ ಇದಾಗ್ಬಿಡುತ್ತೆ. ಅವು ನೀರು ಕುಡಿಯೋದಕ್ಕೆ ದಾಹ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ನಾವೇನು ಒಣ ಪದಾರ್ಥ ತಿಂದ ಗಂಟ್ಲಲ್ಲಿ ಹೇಗೆ ಸಿಗಾಕೊಳ್ಳುತ್ತೋ ಆ ಥರ ಆಗ್ಬಿಡುತ್ತೆ ಇದು. ಹಂಗಾಗಿ ನೀರು ಮಾಮೂಲಿ ಸ್ವಲ್ಪ ನೆನ್ಕೊಳ್ಳೋಷ್ಟಿದ್ರೆ ಸಾಕು. ಅದಕ್ಕೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡಿ ಕೊಡಬೇಕು. ಮಿಕ್ಸ್ ಮಾಡಿಕೊಡು ಅಂದರೆ ಟೇಸ್ಟ್ ಅವಕ್ಕೂ, ಈಗ ನಮಗೆ ಯಾವ ಥರ ಟೇಸ್ಟ್ ಬೇಕೋ ಊಟದಲ್ಲಿ ಅವಕ್ಕೂ ಕೂಡ ಆಹಾರದಲ್ಲಿ ಟೇಸ್ಟ್ ಇರಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಕೊಡಬೇಕು. ನಾನು ಕೊಡ್ತೋರಿಂದ ಕಸ್ಟಮರು ಸ್ಟಾರ್ಟಿಂಗ್ ಒಬ್ಬರು ಪ್ರೈವೇಟ್ ಏರಿಯಾ ಬಂದು ತೊಗೊಂಡೋಗಿದ್ರು. ಹೋದಾಗ ಅವರಲ್ಲಿ ಫ್ಯಾಟಿ ಎಸ್ ಏನೂ ಬರ್ತಿರ್ಲಿಲ್ಲ ಅನ್ನೋ ಒಂದು ರೀಸನ್ ಹೇಳಿದರು. ಚೆಕ್ ಮಾಡಿ ನೋಡಿ ನೀವು ಸರಿ ಸ್ಯಾಂಪಲ್ ಟ್ರೈ ಮಾಡಿ ಅಂತ ಹೇಳಿದ್ದೆ. ತೊಗೊಂಡೋಗಿ ಹಾಕಿ ಈಗ ಚೆನ್ನಾಗಿ ಫ್ಯಾಟಿ ಎಸ್ ಕೂಡ ಬರ್ತಿದೆ ಅಂತ ಹೇಳಿದ್ದಾರೆ ಡೈರಿಯವರು. ಸರ್ ಈ ಥರ ಜೋಳದ ಹಿಟ್ಟು ಬೇರೆ ಕಡೆನೂ ಸಿಗುತ್ತಲ್ಲ, ಅದಕ್ಕೂ ನಿಮ್ದಕ್ಕೆ ಏನು ವ್ಯತ್ಯಾಸ? ಸರ್ ಬೇರೆ ಕಡೆ ಅಂದರೆ ಮೆಕ್ಕೆಜೋಳ ಈಗ 23 ರೂಪಾಯಿ ನಡೀತಾ ಇದೆ ಮಾರ್ಕೆಟ್ ರೇಟು. 23 ರೂಪಾಯಿ ಮೆಕ್ಕೆಜೋಳ ಮಾರ್ಕೆಟಲ್ಲಿ ಸಿಗಬೇಕಿದ್ರೆ ನಾನು 23 ರೂಪಾಯಿಗೆ ನಾನು ಕೊಡ್ತೀನಿ ತಗೊಳ್ಳಿ ಅಂತ ನೀವು ಬಂದಾಗ ಹೇಗೆ ನಂಬ್ತೀರಾ ನೀವು? ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನು ಬಿದ್ದಿರುತ್ತೆ ಹೇಳಿ. ಹೆಂಗೆ ಏನೇ ಮಾಡ್ತೀನಿ ಅಂದರೆ ಒಂದು ಕ್ವಿಂಟಾಲಿಗೆ 200ರಿಂದ 250 ರೂಪಾಯಿ ಖರ್ಚು 200 ರೂಪಾಯಿಂದ ಖರ್ಚು ಬಂದೇ ಬರುತ್ತೆ. ಲೇಬರ್ಸ್ ಬರುತ್ತೆ. ಮತ್ತು ಅದು ಅಂದರೆ ಜೋಳ ನಾವು ಮಿಲ್ಲಿಗೆ ಹಾಕ್ತಾ 50 kg ಜೋಳ ಮಿಲ್ಲಿಗೆ ಹಾಕಿದರೆ 50 kgನೇ ತೂಕ ಬರೋಲ್ಲ. ಅದು ಕಡಿಮೆ ಬರುತ್ತೆ ತೂಕ. 1ರಿಂದ 1.5 kg ಕಡಿಮೆ ಬರುತ್ತೆ ತೂಕ. ಅದು ಕೊಡೋಕೆ ಹೇಗೆ ಸಾಧ್ಯ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಹಂಗಾಗಿ ಅವ್ರು ಏನು ಮಾಡ್ತಾರೆ, ಇದರಲ್ಲಿ ಕೆಲವೊಂದು ಮರದ ಒಟ್ಟುಗಳು ಬರುತ್ತೆ, ದಿಂಡು ಬರುತ್ತೆ, ಅದನ್ನೆಲ್ಲ ಕೂಡ ಮಿಕ್ಸ್ ಮಾಡಿಬಿಟ್ಟು ಈಗ ಏನು ಜೋಳ ಬರುತ್ತೆ ಅದಕ್ಕಿಂತ ರೇಟ್ ಕಡಿಮೆನೇ ಕೊಡ್ತಾರೆ ಅವರು. ಅವಾಗ ಹೇಳ್ತಾರೆ, ಏನು ಸರ್ ಮಾರ್ಕೆಟ್ ರೇಟಲ್ಲಿ ಇಷ್ಟು ಕಡಿಮೆ ರೇಟಿಗೆ ಸಿಗುತ್ತೆ, ನೀವು ಈ ಥರ ಹೇಳ್ತೀರಾ ಅಂತ ಕೇಳ್ತಾರೆ. ಒರಿಜಿನಲೇ ಫೇಕೇನೆ. ಈಗ ಅದೇ 2 kg ಹಿಟ್ಟನ್ನು ಚೆನ್ನಾಗಿರೋದನ್ನು ಹಾಕಿದರೆ ಒಂದು ಅರ್ಧ ಲೀಟ್ರ್ ಇಂಪ್ರೂವ್ಮೆಂಟ್ ಆಗಲಿ. ಅರ್ಧ ಲೀಟ್ರಿಗೆ 25 ರೂಪಾಯಿ. ಈಗ ಬೇಡ 20 ರೂಪಾಯಿನೇ ಸಿಗಲಿ. ಒಂದು ಟೈಮ್ 20 40 ರೂಪಾಯಿ ಸೇವ್ ಆಯಿತು. ಒಂದು ದಿನಕ್ಕೆ 40 ರೂಪಾಯಿಂದ 4 12 1200 ರೂಪಾಯಿ ಸೇವ್ ಆಯಿತು ಒಂದು ಹಸುಗೆ. ಅಷ್ಟಾದ್ರೂ ಸೇವಿಂಗ್ಸ್ ಬರುತ್ತಲ್ಲ. ನಿಮ್ಗೆ ಫೀಡ್ ಬೇಕು ಅಂದರೆ ಪ್ರೈಸ್ ಎಷ್ಟು ಮತ್ತು ಟ್ರಾನ್ಸ್ಪೋರ್ಟೇಷನ್ ಯಾವ ಥರ? ಸರ್ ಇದು ನಾವು ರೈತರಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡೋದ್ರಿಂದ ನಮಗೂ ಕೂಡ ರೇಟ್ ಕಡಿಮೆ ಸಿಗುತ್ತೆ. ಅಂದರೆ ಈಗ ಮಾರ್ಕೆಟಲ್ಲಿ 23 ರೂಪಾಯಿ ಸಿಗ್ತಾಯಿದೆ ನನಗೆ. ಅಂದರೆ ಅಮಾಲಿ ಟ್ರಾನ್ಸ್ಪೋರ್ಟೇಷನ್ ಸೇರಿ 23 ರೂಪಾಯಿ ಬೀಳ್ತಾಯಿದೆ. ನಾನು ಕ್ರಷಿಂಗು ಮತ್ತು ಕರೆಂಟ್ ಬಿಲ್ಲು ಲೇಬರ್ ಎಲ್ಲ ಸೇರಿಬಿಟ್ಟು 2.5 ರೂಪಾಯಿ ಇಟ್ಟಿದ್ದೀನಿ ಅಷ್ಟೇ. ಅಲ್ಲಿ ನಾನು 25 ರೂಪಾಯಿಗೆ ಇಲ್ಲೇ ಕೂಡ ಸೇಲ್ ಮಾಡ್ತಾಯಿದ್ದೀನಿ. ನಿಮಗೆ ಡೆಲಿವರಿ ಬೇಕಂದ್ರೆ ಡೆಲಿವರಿ ಕೊಡ್ತೀವಿ. ಆದರೆ ಏನಾದರೂ ಎಷ್ಟು ನೀವು ಕ್ವಾಂಟಿಟಿ ತಗೊತೀರ ಅದ್ರ ಮೇಲೆ ಬಾಡಿಗೆ ಡಿಪೆಂಡ್ ಇರುತ್ತೆ. ನೀವು ಜಾಸ್ತಿ ತಗೊಂಡಷ್ಟು ಇಲ್ಲ 2-3 ಜನ ರೈತರುಗಳು ಮಿಂಗಲ ತೊಗೊಂಡೋಯ್ತು ಅಂದರೆ ನಿಮಗೆ ಕೂಡ ಅಂದರೆ ಬಾಡಿಗೆ ರೇಟ್ ಕಡಿಮೆ ಉಳಿಯುತ್ತೆ. ನೀವೇ ಬಂದು ತೊಗೊಂಡು ಹೋಗ್ತಿದ್ರೆ 25ವರೆಗೆ ಇಲ್ಲಿ ಹಾಕ್ಕೊಡ್ತಾಯಿದ್ದೀನಿ ನಾನು. ಈಗ ಇಲ್ಲೇ ಬಂದು ತೊಗೊಳೋದ್ರೆ ಇಲ್ಲಿ ಅಡ್ರೆಸ್? ಇದು ಎಸ್.ಡಿಗ್ಗೇನಹಳ್ಳಿ, ಜಾಗಲ್ ಹೋಬಳಿ, ಅರಸೀಕೆರೆ ತಾಲೂಕು, ಹಾಸನ ಡಿಸ್ಟಿಕ್ಕು. ಈಗ ಬೇರೆ ಕಡೆ ಬೇಕು ಅಂದರೆ ನಿಮ್ಗೆ ಕಾಲ್ ಮಾಡಿ. ಬೇರೆ ಕಡೆ ನೀವು ಬೇಕು ಅಂದರೆ ನಮಗೆ ಕಾಲ್ ಮಾಡಿ, ನಾವು ಅಲ್ಲಿಗೆ ಕೂಡ ಡೆಲಿವರಿ ಬೇಕಂದ್ರೆ ಡೆಲಿವರಿ ಕೊಡ್ತಂದರೆ ಎಷ್ಟು ಕ್ವಾಂಟಿಟಿ ಬೇಕು ನಮಗೆ ಬೇಕು ಅಂತ ಹೇಳ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಾಮೂಲಿ ಇಲ್ಲೇ ರೇಟ್ ಏನ್ಬಿಟ್ಟು ಅಟ್ಟೆ ಪ್ರೆಸೆಂಟಿಗೆ ಇಲ್ಲಿ ರೇಟ್ ಸಿಗೋದು 25ವರೆಗೆ ಇಲ್ಲಿ ಸಿಗುತ್ತೆ. ನಿಮಗೆ ಡೆಲಿವರಿ ಬೇಕು ಅಂದರೆ ಅದರ ಡಿಸ್ಟೆನ್ಸ್ ಎಷ್ಟಿದೆ ಅದ್ರ ಮೇಲೆ ನಿಮ್ಮ ಬಾಡಿಗೆ ಡಿಪೆಂಡ್ ಆಗುತ್ತೆ.